ಆ ಏರಿಯಾ ಜನರು ಒಬ್ಬರಾದ ಮೇಲೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲನ್ನ ತಟ್ಟುವಂತಾಗಿತ್ತು. ಇಡೀ ಏರಿಯಾದ ಜನರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಏನಾಗ್ತಿದೆ ಅಂತ ಇದರ ಅಸಲಿಯತ್ತು ಬೆನ್ನತ್ತಿ ಹೋದ ಜನರಿಗೆ ಶಾಕ್ ಆಗಿತ್ತು. ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್. ಕಳೆದ ಒಂದು ವಾರದಲ್ಲಿ 30ಕ್ಕೂ ಅಧಿಕ ಜನ ಅಸ್ವಸ್ಥ. ಕುಡಿಯೋ ನೀರು ಶುದ್ಧವಾಗಿರಬೇಕು, ಆದ್ರೆ ಇಲ್ಲಿ ನೋಡಿ, ಇದು ಕುಡಿಯೋ ನೀರಂತೆ. ಜನರಿಗೆ ಇದೇ ನೀರು ಸರಬರಾಜು ಆಗ್ತಿದೆ. ಇದನ್ನ ಕುಡಿದು ಜನರು ಆಸ್ಪತ್ರೆ ಸೇರುವಂತಾಗಿದೆ. ನಗರದ ಪುಲಿಕೇಶಿ ನಗರ ವಾರ್ಡ್ನ ಪ್ರೊಮೆನೇಡ್ ರಸ್ತೆಯ ಸುಮಾರು 30ಕ್ಕೂ ಹೆಚ್ಚು ನಿವಾಸಿಗಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳು, ವೃದ್ಧರು ಸೇರಿದಂತೆ ದಿನಕ್ಕೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲು ತಟ್ಟಿ ಮಾತ್ರೆ, ಇಂಜೆಕ್ಷನ್ ತೆಗೆದುಕೊಳ್ತಿದ್ದಾರೆ. ಏನಾಗ್ತಿದೆ ಏರಿಯಾದಲ್ಲಿ ಅಂತ ನಿವಾಸಿಗಳು ಫುಲ್ ಕನ್ಫ್ಯೂಷನ್ ಆಗಿದ್ರು. ಆದ್ರೆ ಇದಕ್ಕೆಲ್ಲ ಕಾರಣ ಈ ಕಲುಷಿತ ನೀರು. ಕಳೆದ ತಿಂಗಳು 22ನೇ ತಾರೀಕಿನಿಂದ ಇಲ್ಲಿನ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿತ್ತು. ಬಳಿಕ ಏರಿಯಾ ನಿವಾಸಿಗಳಿಗೆ ಕಲುಷಿತ ನೀರಿನ ಅಸಲಿ ವಿಚಾರ ಗೊತ್ತಾಗಿದೆ. ತಾವು ಮನೆಯಲ್ಲಿ ದಿನನಿತ್ಯ ಕುಡಿಯೋಕೆ ಅಡುಗೆಗೆ ಬಳಸ್ತಿದ್ದ ನೀರಲ್ಲಿ ಕಲುಷಿತ ಮಿಶ್ರಣವಾಗಿ ಬರೋದು ತಿಳಿದಿದೆ. ಇದರಿಂದಾಗಿ ಅತಿಸಾರ, ವಾಂತಿ, ಕಾಲಾರ, ನಿಮೋನಿಯಾ, ಜ್ವರದಂತಹ ಸಮಸ್ಯೆ ಕಾಡಿದೆ. ಇನ್ನು ಏರಿಯಾ ನಿವಾಸಿಗಳೇ ನೀರಿನ ಮಾದರಿಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಿದ್ರು. ಈ ಪರೀಕ್ಷೆಯಲ್ಲಿ ಈ ಕೋಲಿ ಮತ್ತು ಕೆಪ್ಸಿಲಾ ನಿಮೋನಿಯಾದಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. 15 ದಿವಸನೇ ಎಲ್ಲರಿಗೂ ವಾಮಿಟಿಂಗ್, ಲೂಸ್ ಮೋಷನ್ ಆಗ್ತದೆ. 20-25 ಮನೆಯಲ್ಲಿ ಇವರು ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು. ಬಟ್ ಆಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕೋಲಿ ಇನ್ಫೆಕ್ಷನ್ ಅಂತ ಗೊತ್ತಾಯ್ತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ಇನ್ನು ಸ್ಥಳೀಯ ನಿವಾಸಿಗಳ ಸಂಘ ಜಲಮಂಡಳಿ ಅಧಿಕಾರಿಗಳಿಗೆ ನೀರಿನ ವಿಚಾರದಲ್ಲಿ ಜನವರಿ ತಿಂಗಳಲ್ಲೇ ಮಾಹಿತಿ ನೀಡಿದ್ರಂತೆ. ಆದ್ರೆ ಜಲಮಂಡಳಿ ಅಧ್ಯಕ್ಷರು ಈ ಬಗ್ಗೆ ಹೇಳಿದ್ದು ಹೀಗೆ: ಎಲ್ಲ ಕಡೆ ಲೋಕಲ್ ಎಲ್ಲಿ ಬೋರ್ ಹೊಡೆದಾರೆ ಅಲ್ಲಿ ಅದು ಮಿಕ್ಸ್ ಆಗುವಂಥ ಸಂದರ್ಭ ಬಂದಿದೆ. ನಮ್ಮ ಕಾವೇರಿ ನೀರು, ಸಂಸ್ಕೃತ ನೀರು ಕೂಡ ಅದರಲ್ಲಿ ಏನು ಗುಣಮಟ್ಟ ಕಡಿಮೆ ಆಗಿದೆ. ಅಲ್ಲಿ ಲೋಕಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಇರುವಂತಹ ಪೈಪ್ಲೈನಲ್ಲಿ ಈ ನೀರು ಮಿಕ್ಸ್ ಆಗಿ ಈ ಥರ ಸಮಸ್ಯೆ ಆಗ್ತದೆ. ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ನಮ್ಮ ಸಿಬ್ಬಂದಿಗಳಿಗೆ ಇಮಿಡಿಯೇಟ್ ಲೈನ್ ಚೇಂಜ್ ಮಾಡಿದ್ದೀನಿ. ನಾನು ಕೂಡ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಮನವಿ ಮಾಡ್ತೀನಿ. ಸದ್ಯ ಅಸ್ವಸ್ಥಗೊಂಡ ನಿವಾಸಿಗಳ ಸ್ಥಿತಿ ಸುಧಾರಿಸಿದೆ. ಆದರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಜಲಮಂಡಳಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಏರಿಯಾ ಜನರು ಒಬ್ಬರಾದ ಮೇಲೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲನ್ನ ತಟ್ಟುವಂತಾಗಿತ್ತು. ಇಡೀ ಏರಿಯಾದ ಜನರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಏನಾಗ್ತಿದೆ ಅಂತ ಇದರ ಅಸಲಿಯತ್ತು ಬೆನ್ನತ್ತಿ ಹೋದ ಜನರಿಗೆ ಶಾಕ್ ಆಗಿತ್ತು. ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್. ಕಳೆದ ಒಂದು ವಾರದಲ್ಲಿ 30ಕ್ಕೂ ಅಧಿಕ ಜನ ಅಸ್ವಸ್ಥ. ಕುಡಿಯೋ ನೀರು ಶುದ್ಧವಾಗಿರಬೇಕು, ಆದ್ರೆ ಇಲ್ಲಿ ನೋಡಿ, ಇದು ಕುಡಿಯೋ ನೀರಂತೆ. ಜನರಿಗೆ ಇದೇ ನೀರು ಸರಬರಾಜು ಆಗ್ತಿದೆ. ಇದನ್ನ ಕುಡಿದು ಜನರು ಆಸ್ಪತ್ರೆ ಸೇರುವಂತಾಗಿದೆ. ನಗರದ ಪುಲಿಕೇಶಿ ನಗರ ವಾರ್ಡ್ನ ಪ್ರೊಮೆನೇಡ್ ರಸ್ತೆಯ ಸುಮಾರು 30ಕ್ಕೂ ಹೆಚ್ಚು ನಿವಾಸಿಗಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳು, ವೃದ್ಧರು ಸೇರಿದಂತೆ ದಿನಕ್ಕೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲು ತಟ್ಟಿ ಮಾತ್ರೆ, ಇಂಜೆಕ್ಷನ್ ತೆಗೆದುಕೊಳ್ತಿದ್ದಾರೆ. ಏನಾಗ್ತಿದೆ ಏರಿಯಾದಲ್ಲಿ ಅಂತ ನಿವಾಸಿಗಳು ಫುಲ್ ಕನ್ಫ್ಯೂಷನ್ ಆಗಿದ್ರು. ಆದ್ರೆ ಇದಕ್ಕೆಲ್ಲ ಕಾರಣ ಈ ಕಲುಷಿತ ನೀರು. ಕಳೆದ ತಿಂಗಳು 22ನೇ ತಾರೀಕಿನಿಂದ ಇಲ್ಲಿನ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿತ್ತು. ಬಳಿಕ ಏರಿಯಾ ನಿವಾಸಿಗಳಿಗೆ ಕಲುಷಿತ ನೀರಿನ ಅಸಲಿ ವಿಚಾರ ಗೊತ್ತಾಗಿದೆ. ತಾವು ಮನೆಯಲ್ಲಿ ದಿನನಿತ್ಯ ಕುಡಿಯೋಕೆ ಅಡುಗೆಗೆ ಬಳಸ್ತಿದ್ದ ನೀರಲ್ಲಿ ಕಲುಷಿತ ಮಿಶ್ರಣವಾಗಿ ಬರೋದು ತಿಳಿದಿದೆ. ಇದರಿಂದಾಗಿ ಅತಿಸಾರ, ವಾಂತಿ, ಕಾಲಾರ, ನಿಮೋನಿಯಾ, ಜ್ವರದಂತಹ ಸಮಸ್ಯೆ ಕಾಡಿದೆ. ಇನ್ನು ಏರಿಯಾ ನಿವಾಸಿಗಳೇ ನೀರಿನ ಮಾದರಿಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಿದ್ರು.
ಈ ಪರೀಕ್ಷೆಯಲ್ಲಿ ಈ ಕೋಲಿ ಮತ್ತು ಕೆಪ್ಸಿಲಾ ನಿಮೋನಿಯಾದಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. 15 ದಿವಸನೇ ಎಲ್ಲರಿಗೂ ವಾಮಿಟಿಂಗ್ ಲೂಸ್ ಮೋಷನ್ ಆಗ್ತದೆ. 25 ಮನೆಯಲ್ಲಿ ಎಲ್ಲರೂ ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು, ಬಟ್ ಆಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕೋಲಿ ಇನ್ಫೆಕ್ಷನ್ ಅಂತ ಗೊತ್ತಾಯ್ತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ಇನ್ನು ಸ್ಥಳೀಯ ನಿವಾಸಿಗಳ ಸಂಘ ಜಲಮಂಡಳಿ ಅಧಿಕಾರಿಗಳಿಗೆ ನೀರಿನ ವಿಚಾರದಲ್ಲಿ ಜನವರಿ ತಿಂಗಳಲ್ಲೇ ಮಾಹಿತಿ ನೀಡಿದ್ರಂತೆ. ಆದರೆ ಜಲಮಂಡಳಿ ಅಧ್ಯಕ್ಷರು ಈ ಬಗ್ಗೆ ಹೇಳಿದ್ದು ಹೀಗೆ: ಎಲ್ಲ ಕಡೆ ಲೋಕಲ್ ಎಲ್ಲಿ ಬೋರ್ ಹೊಡೆದಾರೆ ಅಲ್ಲಿ ಅದು ಮಿಕ್ಸ್ ಆಗುವಂಥ ಸಂದರ್ಭ ಬಂದಿದೆ. ನಮ್ಮ ಕಾವೇರಿ ನೀರು ಸಂಸ್ಕೃತ ನೀರುಗಳು ಕೂಡ ಅದರಲ್ಲಿ ಏನು ಗುಣಮಟ್ಟ ಕಡಿಮೆ ಆಗಿದೆ. ಅಲ್ಲಿ ಲೋಕಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಇರುವಂತಹ ಪೈಪ್ಲೈನಲ್ಲಿ ಈ ನೀರು ಮಿಕ್ಸ್ ಆಗಿ ಈ ಥರ ಸಮಸ್ಯೆ ಆಗ್ತದೆ. ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ನಮ್ಮ ಸಿಬ್ಬಂದಿಗಳಿಗೆ ಇಮಿಡಿಯೇಟ್ ಲೈನ್ ಚೇಂಜ್ ಮಾಡಿದ್ದೀನಿ. ನಾನು ಕೂಡ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಮನವಿ ಮಾಡ್ತೀನಿ. ಸದ್ಯ ಅಸ್ವಸ್ಥಗೊಂಡ ನಿವಾಸಿಗಳ ಸ್ಥಿತಿ ಸುಧಾರಿಸಿದೆ. ಆದರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಜಲಮಂಡಳಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ ಏರಿಯಾ ಜನರು ಒಬ್ಬರಾದ ಮೇಲೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲನ್ನ ತಟ್ಟುವಂತಾಗಿತ್ತು. ಇಡೀ ಏರಿಯಾದ ಜನರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಏನಾಗ್ತಿದೆ ಅಂತ ಇದರ ಅಸಲಿಯತ್ತು ಬೆನ್ನತ್ತಿ ಹೋದ ಜನರಿಗೆ ಶಾಕ್ ಆಗಿತ್ತು. ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್. ಕಳೆದ 1 ವಾರದಲ್ಲಿ 30ಕ್ಕೂ ಅಧಿಕ ಜನ ಅಸ್ವಸ್ಥ. ಕುಡಿಯೋ ನೀರು ಶುದ್ಧವಾಗಿರಬೇಕು, ಆದ್ರೆ ಇಲ್ಲಿ ನೋಡಿ, ಇದು ಕುಡಿಯೋ ನೀರಂತೆ. ಜನರಿಗೆ ಇದೇ ನೀರು ಸರಬರಾಜು ಆಗ್ತಿದೆ. ಇದನ್ನ ಕುಡಿದು ಜನರು ಆಸ್ಪತ್ರೆ ಸೇರುವಂತಾಗಿದೆ. ನಗರದ ಪುಲಿಕೇಶಿ ನಗರ ವಾರ್ಡ್ನ ಪ್ರೊಮೆನೇಡ್ ರಸ್ತೆಯ ಸುಮಾರು 30ಕ್ಕೂ ಹೆಚ್ಚು ನಿವಾಸಿಗಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳು, ವೃದ್ಧರು ಸೇರಿದಂತೆ ದಿನಕ್ಕೆ ಒಬ್ಬರಂತೆ ಆಸ್ಪತ್ರೆ ಬಾಗಿಲು ತಟ್ಟಿ ಮಾತ್ರೆ, ಇಂಜೆಕ್ಷನ್ ತೆಗೆದುಕೊಳ್ತಿದ್ದಾರೆ. ಏನಾಗ್ತಿದೆ ಏರಿಯಾದಲ್ಲಿ ಅಂತ ನಿವಾಸಿಗಳು ಫುಲ್ ಕನ್ಫ್ಯೂಷನ್ ಆಗಿದ್ರು. ಆದ್ರೆ ಇದಕ್ಕೆಲ್ಲ ಕಾರಣ ಈ ಕಲುಷಿತ ನೀರು. ಕಳೆದ ತಿಂಗಳು 22ನೇ ತಾರೀಕಿನಿಂದ ಇಲ್ಲಿನ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿತ್ತು. ಬಳಿಕ ಏರಿಯಾ ನಿವಾಸಿಗಳಿಗೆ ಕಲುಷಿತ ನೀರಿನ ಅಸಲಿ ವಿಚಾರ ಗೊತ್ತಾಗಿದೆ. ತಾವು ಮನೆಯಲ್ಲಿ ದಿನನಿತ್ಯ ಕುಡಿಯೋಕೆ ಅಡುಗೆಗೆ ಬಳಸ್ತಿದ್ದ ನೀರಲ್ಲಿ ಕಲುಷಿತ ಮಿಶ್ರಣವಾಗಿ ಬರೋದು ತಿಳಿದಿದೆ. ಇದರಿಂದಾಗಿ ಅತಿಸಾರ, ವಾಂತಿ, ಕಾಲಾರ, ನಿಮೋನಿಯಾ, ಜ್ವರದಂತಹ ಸಮಸ್ಯೆ ಕಾಡಿದೆ. ಇನ್ನು ಏರಿಯಾ ನಿವಾಸಿಗಳೇ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಿದ್ರು. ಈ ಪರೀಕ್ಷೆಯಲ್ಲಿ ಈ ಕೋಲಿ ಮತ್ತು ಕೆಪ್ಸಿಲಾ ನಿಮೋನಿಯಾದಂತಹ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. 15 ದಿವಸನೇ ಎಲ್ಲರಿಗೂ ವಾಮಿಟಿಂಗ್ ಲೂಸ್ ಮೋಷನ್ ಆಗ್ತದೆ. 25 ಮನೆಯಲ್ಲಿ ಎಲ್ಲರೂ ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು, ಬಟ್ ಆಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕೋಲಿ ಇನ್ಫೆಕ್ಷನ್ ಅಂತ ಗೊತ್ತಾಯ್ತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ಇನ್ನು ಸ್ಥಳೀಯ ನಿವಾಸಿಗಳ ಸಂಘ ಜಲಮಂಡಳಿ ಅಧಿಕಾರಿಗಳಿಗೆ ನೀರಿನ ವಿಚಾರದಲ್ಲಿ ಜನವರಿ ತಿಂಗಳಲ್ಲೇ ಮಾಹಿತಿ ನೀಡಿದ್ರಂತೆ. ಆದರೆ ಜಲಮಂಡಳಿ ಅಧ್ಯಕ್ಷರು ಈ ಬಗ್ಗೆ ಹೇಳಿದ್ದು ಹೀಗೆ: ಎಲ್ಲ ಕಡೆ ಲೋಕಲ್ ಎಲ್ಲಿ ಬೋರ್ ಹೊಡೆದಾರೆ ಅಲ್ಲಿ ಅದು ಮಿಕ್ಸ್ ಆಗುವಂಥ ಸಂದರ್ಭ ಬಂದಿದೆ. ನಮ್ಮ ಕಾವೇರಿ ನೀರು ಸಂಸ್ಕೃತ ನೀರುಗಳು ಕೂಡ ಅದರಲ್ಲಿ ಏನು ಗುಣಮಟ್ಟ ಕಡಿಮೆ ಆಗಿದೆ. ಅಲ್ಲಿ ಲೋಕಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಇರುವಂತಹ ಪೈಪ್ಲೈನಲ್ಲಿ ಈ ನೀರು ಮಿಕ್ಸ್ ಆಗಿ ಈ ಥರ ಸಮಸ್ಯೆ ಆಗ್ತದೆ. ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ನಮ್ಮ ಸಿಬ್ಬಂದಿಗಳಿಗೆ ಇಮಿಡಿಯೇಟ್ ಲೈನ್ ಚೇಂಜ್ ಮಾಡಿದ್ದೀನಿ. ನಾನು ಕೂಡ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಮನವಿ ಮಾಡ್ತೀನಿ. ಸದ್ಯ ಅಸ್ವಸ್ಥಗೊಂಡ ನಿವಾಸಿಗಳ ಸ್ಥಿತಿ ಸುಧಾರಿಸಿದೆ. ಆದರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಜಲಮಂಡಳಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.